ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಕೆಲವು ಘಟನೆಗಳು ನಿಮಗೆ ಆಶ್ಚರ್ಯ ಮತ್ತು ಅನುಮಾನವನ್ನು ಉಂಟು ಮಾಡಿರಬಹುದು. ನಿಮ್ಮ ಸುತ್ತಲೂ ಇರುವ ಕೆಲವರು ನಿಮ್ಮ ಮೇಲೆ ಒಳ್ಳೆಯವರಂತೆ ವರ್ತಿಸಿದರೂ ಕೂಡ ಒಳಗೆ ನಿಮ್ಮ ಪ್ರಗತಿಯನ್ನು ತಡೆಯುವ ಉದ್ದೇಶ ಹೊಂದಿರಬಹುದು. ವಿಶೇಷವಾಗಿ ಇಬ್ಬರು ಮಹಿಳೆಯರು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರ್ತಾರೆ. ನೀವು ಜೀವನದಲ್ಲಿ ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ. ದೇವರ ಆರಾಧನೆ, ಪೂಜೆ, ಪರಿಹಾರಗಳನ್ನು ಅನುಸರಿಸ್ತಾ ಇದ್ರೂ ಕೂಡ ಸಮಸ್ಯೆಗಳು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಇಲ್ಲ ಅಂತ ಭಾಸ ಆಗಿರಬಹುದು. ಇದಕ್ಕೆ ಕಾರಣ ನಿಮ್ಮ ಸುತ್ತಲಿನ ನಕಾರಾತ್ಮಕ ಪ್ರಭಾವಗಳು ಆಗಿರಬಹುದು. ಆದರೆ ಆತಂಕ ಪಡುವ ಅಗತ್ಯ ಇಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಹಣಕಾಸು, ಆರೋಗ್ಯ, ಉದ್ಯೋಗ, ಸಂಬಂಧ, ಯಾವುದೇ ಸಮಸ್ಯೆ ಆಗಿರಲಿ, ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಸುಧಾರಣೆ ಅನ್ನೋದು ಕಾಣಬಹುದು. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ಮತ್ತು ಅಡೆತಡೆಗಳು ನಿಮ್ಮ ಮನಸ್ಸಿಗೆ ಬೇಸರ ತಂದಿರಬಹುದು. ಸಂತೋಷದ ಕ್ಷಣಗಳು ಬಂದರೂ ಕೂಡ ಅವು ಹೆಚ್ಚು ಕಾಲ ಉಳಿತಾ ಇಲ್ಲ. ಕೆಲವರ ಕೆಟ್ಟ ದೃಷ್ಟಿ ಕೂಡ ಇದಕ್ಕೆ ಕಾರಣ ಆಗಿರಬಹುದು. ಮುಂದಿನ 7 ದಿನಗಳು ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ತರಲಿವೆ. ನಿಮ್ಮ ವಿರುದ್ಧ ಇರುವವರು ತಮ್ಮ ತಪ್ಪಿನ ಫಲವನ್ನು ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನ ಬರುತ್ತೆ. ನೀವು ತುಂಬ ನಂಬಿದ ವ್ಯಕ್ತಿಯೊಬ್ಬರಿಂದ ದ್ರೋಹ ಸಂಭವಿಸುವ ಸಾಧ್ಯತೆ ಇದೆ. ಅವರು ನಿಮ್ಮ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಂಡಿರ್ಬೋದು. ಇದರಿಂದ ನಿಮಗೆ ಒಳಗಿನಿಂದ ನೋವು ಅನ್ನೋದು ಉಂಟಾಗಿರ್ಬೋದು. ಆದರೆ ಈ ಅನುಭವ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತೆ. ನೀವು ಮುಂದೆ ಹೆಚ್ಚು ಜಾಗೃತರಾಗಿರ್ತೀರ. ಯಾರನ್ನೂ ಸುಲಭವಾಗಿ ನಂಬದೆ ಯೋಚಿಸಿ ನಡೆದುಕೊಳ್ಳುವ ಗುಣ ನಿಮ್ಮಲ್ಲಿ ಬೆಳೆಯುತ್ತೆ. ಶನಿ ಮತ್ತು ರಾಹುಗ್ರಹಗಳ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ಅನ್ನೋದು ಕಾಣಿಸಿಕೊಳ್ಳುತ್ತೆ. ನಿಧಾನವಾಗಿ ಕಷ್ಟಗಳು ಕಡಿಮೆಯಾಗುತ್ತೆ ಮತ್ತು ಉತ್ತಮ ಅವಕಾಶಗಳು ನಿಮ್ಮತ್ತ ಬರುತ್ತೆ. ಜೀವನದಲ್ಲಿ ದುಃಖವೂ ಒಂದು ಪಾಠ. ಅದು ನಮಗೆ ಬಲ ಮತ್ತು ಜ್ಞಾನ ನೀಡುತ್ತೆ. ಈಗ ನಿಮ್ಮ ಜೀವನದಲ್ಲಿ ಹೊಸ ಆಸೆಗಳು ಅನ್ನೋದು ಹುಟ್ಟುತ್ತೆ. ನೀವು ಬಯಸಿದ ತಕ್ಷಣ ಸಂತೋಷ ಮತ್ತೆ ನಿಮ್ಮ ಜೀವನದಲ್ಲಿ ಕಾಣಿಸುತ್ತೆ. ನಿಮ್ಮ ಆರೋಗ್ಯದ ಕಡೆ ವಿಶೇಷ ಗಮನ ಕೊಡಿ. ಆಹಾರ ಪದ್ಧತಿ, ನಿದ್ದೆ ಮತ್ತು ದಿನಚರಿ ಸರಿಯಾಗಿರಬೇಕು. ಸಣ್ಣ ನಿರ್ಲಕ್ಷ್ಯ ಕೂಡ ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಕೆಲವರು ನಿಮ್ಮ ಮಾಹಿತಿ ತಿಳಿದುಕೊಂಡು ಅದನ್ನು ನಿಮ್ಮ ವಿರುದ್ಧ ಬಳಸಬಹುದು. ಈ ಇಬ್ಬರು ಮಹಿಳೆಯರು ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರ್ತಾ ಇದ್ದಾರೆ. ಅವರು ಹೊರಗೆ ಸ್ನೇಹಪೂರ್ಣವಾಗಿ ವರ್ತಿಸಿದ್ರು ಕೂಡ ಒಳಗೆ ಬೇರೆ ಉದ್ದೇಶ ಹೊಂದಿರಬಹುದು. ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗೋದಕ್ಕೆ ಕೆಲವರು ಪ್ರಯತ್ನ ಮಾಡ್ತಿದ್ದಾರೆ. ನೀವು ಮುಂದೆ ಹೋಗಬೇಕಾದ್ರೆ ಅನೇಕ ಅಡೆತಡೆಗಳು ಅನ್ನೋದು ಎದುರಾಗ್ತಾ ಇರುತ್ತೆ. ಮೊದಲ ಮಹಿಳೆ ನಿಮ್ಮ ಹತ್ತಿರದವಳಾಗಿರ್ಬೋದು, ಸ್ನೇಹಿತೆ ಅಥವಾ ಸಂಬಂಧಿ. ಅವಳು ನಿಮ್ಮ ಜೀವನದ ಎಲ್ಲ ವಿವರಗಳನ್ನು ತಿಳಿದುಕೊಂಡಿರ್ತಾಳೆ. ನಿಮ್ಮ ವಸ್ತುಗಳು ಅಥವಾ ವೈಯಕ್ತಿಕ ವಿಷಯಗಳನ್ನು ಬಳಸಿಕೊಂಡು ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಿಮ್ಮ ವಸ್ತುಗಳ ಬಗ್ಗೆ ಜಾಗೃತೆ ಇರಲಿ. ನೀವು ಬಳಸುವ ಪ್ರತಿಯೊಂದು ವಸ್ತು ಕೂಡ ನಿಮ್ಮ ಶಕ್ತಿಯನ್ನು ಹೊಂದಿರುತ್ತೆ. ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಎರಡನೇ ಮಹಿಳೆ ತುಂಬ ಮಧುರವಾಗಿ ಮಾತನಾಡಬಹುದು, ಆದರೆ ಅವಳ ಉದ್ದೇಶಗಳು ಸ್ಪಷ್ಟವಾಗಿರೋದಿಲ್ಲ. ಅವಳು ನಿಮ್ಮ ವಿಶ್ವಾಸವನ್ನು ಗಳಿಸಿ ನಂತರ ನಿಮ್ಮ ವಿರುದ್ಧ ಹೋಗುವ ಸಾಧ್ಯತೆ ಇರುತ್ತೆ. ಅವಳು ನಿಮ್ಮ ಕುಟುಂಬದ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ. ನಿಮ್ಮ ಮನೆಯ ಒಳಗಿನ ವಿಷಯಗಳನ್ನು ಗಮನಿಸ್ತಾ ಇರ್ತಾಳೆ. ಇಂತಹ ವ್ಯಕ್ತಿಗಳಿಂದ ದೂರ ಇರೋದು ಉತ್ತಮವಾಗಿರುತ್ತೆ. ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆಗಳು ಕಾಣಿಸುತ್ತೆ. ನಿಮ್ಮ ವಿರುದ್ಧ ಇರುವವರ ಪ್ರಭಾವ ಕಡಿಮೆಯಾಗುತ್ತೆ. ಹನುಮಂತನ ಆರಾಧನೆ ನಿಮ್ಮ ಜೀವನಕ್ಕೆ ರಕ್ಷಣೆಯನ್ನು ನೀಡುತ್ತೆ. ಭಕ್ತಿಯಿಂದ ಪೂಜೆ ಮಾಡಿದರೆ ಎಲ್ಲ ಅಡಚಣೆಗಳು ದೂರ ಆಗುತ್ತೆ. ನಿಯಮಿತವಾಗಿ ಮಂತ್ರ ಜಪ ಪೂಜೆ ಮಾಡಿದರೆ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ. ಈ ಪರಿಹಾರಗಳನ್ನು ನಿಷ್ಠೆಯಿಂದ ಅನಿಸಿದರೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಯಶಸ್ಸು ಎಲ್ಲವೂ ಕೂಡ ಸಿಗುತ್ತೆ. ನಿಮ್ಮ ಎಲ್ಲ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.